ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಭೂತಾಯಿಗೂ, ಪ್ರಕೃತಿ ಮಾತಿಗೂ, ಪಂಚಭೂತಗಳಿಗೂ, ಋಷಿವೃಂದಕ್ಕೂ, ಗುರುವೃಂದಕ್ಕೂ, ನನ್ನ ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ನನಗೆ ಈ ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರೋತ್ಸಾಹಿಸಿರುವ ನನ್ನ ಕುಟುಂಬದವರಿಗೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮ ಬಂಧಗಳಿಗೂ, ರಂಗನಾಥ್ ಗುರೂಜಿಯವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟೊತ್ತು ಬಹಳ ಬ್ಯೂಟಿಫುಲ್ ಆಗಿ ಯೋಗ ಮಾಡಿದ್ವಿ. ಯೋಗ ಆದ್ಮೇಲೆ ಬಹಳ ಚೆನ್ನಾಗಿ ಧ್ಯಾನವನ್ನು ಮೇಡಮ್ ಮಾಡಿಸಿದ್ರು. ಈಗ ಧ್ಯಾನ ಆದ್ಮೇಲೆ ಏನಾಗಿದೆ, ಮೈಂಡ್ ಫ್ರೆಶ್ ಆಗಿದೆ ನಿಮ್ಗೆಲ್ಲಾನು ಅಲ್ವಾ? ಆಲೋಚನೆಗಳು ಅಷ್ಟವಾಗಿಲ್ಲ, ಫ್ರೆಶ್ ಆಗಿದ್ದೀರಾ. ಇಂತಹ ಒಂದು ಫ್ರೆಶ್ ಮೈಂಡ್ ಅಲ್ಲಿ ಇವತ್ತು ನಾನು ತೆಗೆದುಕೊಂಡಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರು, ಹುಲ್ಲಿನ ಬಣವೆ, ಗ್ರಾಸ್ ಕಾನ್ಸೆಪ್ಟ್. ಇದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಬರುವಂತಹ ಒಂದು 150 ಟ್ಯಾಬ್ಲೆಟ್ಗಳಲ್ಲಿ ಇದು ಒಂದು ಟ್ಯಾಬ್ಲೆಟ್. ಈ ಗ್ರಾಸ್ ಕಾನ್ಸೆಪ್ಟ್ ಯೂಶಲಿ ಎಲ್ಲರೂ ಇಷ್ಟಪಡ್ತಾರೆ ಮಾಸ್ಟರ್ಸ್. ನಾನು 3 ಬ್ಯಾಚ್ ನೋಡಿದ್ದೀನಲ್ಲ, ಎಲ್ಲಾ ಸ್ಟೂಡೆಂಟ್ಸು ಬಹಳ ಮಾಸ್ಟರ್ಸ್ ಇಷ್ಟಪಟ್ಟಂತ ಒಂದು ಇದು ಟಾಪಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಟಾಪಿಕ್ ಪ್ರತಿ ಒಬ್ಬರಿಗೂ ಅನ್ವಯಿಸುತ್ತೆ. ಧ್ಯಾನದ ಮೂಲಕ ನಾವು ಸಂಪೂರ್ಣವಾದ ಆರೋಗ್ಯವನ್ನು ಪಡಿತೀವಿ. ಹಾಗಾದ್ರೆ ಪಡಿಬೇಕು ಅಂದ್ರೆ ಕೆಲವೊಂದು ಅಗತ್ಯವಾದಂತಹ ಸೂತ್ರಗಳನ್ನು ನಾವು ನಮಗೆ ಅಳವಡಿಸ್ಕೋಬೇಕಾಗತ್ತೆ. ಎಸ್ಪೆಷಲಿ ದೀರ್ಘಕಾಲಿಕ ವ್ಯಾಧಿಗಳಿಗೆ, ಬಹಳ ದಿನದಿಂದ ವ್ಯಾಧಿಗಳಿಗೆ ಅಂದರೆ ನೋವುಗಳಿಗೆ, ಒಂದು ದೈಹಿಕ ಬಾಧೆಗಳನ್ನ ಅನುಭವಿಸ್ತಿರ್ತಾರಲ್ಲ, ಅವರು ಕೆಲವೊಂದು ಸೂತ್ರಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಈ ಗ್ರಾಸ್ ಕಾನ್ಸೆಪ್ಟ್ ಅದು ಅಂತಹ ದೀರ್ಘಕಾಲಿಕ ಅನಾರೋಗ್ಯಗಳಿಂದ ಬಳಲುತ್ತಿರುವಂತಹ ಒಂದು ಕೆಲವರಿಗೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಎಸ್ಪೆಷಲಿ ಪೇಷಂಟ್ ಗಾರ್ಡ್ಗಳಿಗೆ ಇದು ಬೇಕಾಗುತ್ತೆ. ಹಾಗಾದ್ರೆ ಈ ಟಾಪಿಕ್ಗೆ ಹೋಗಿಂತ ಮುಂಚೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಿಮಗೆಲ್ಲ ಗೊತ್ತಿದೆ, ಈ ಮಾನವ ಜನ್ಮ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಹಲವಾರು ಸಾಮ್ರಾಜ್ಯಗಳನ್ನು ದಾಟಿಕೊಂಡು ಇಲ್ಲಿಗೆ ಬಂದಿರ್ತೇವೆ. ಯಾವ್ದಪ್ಪ ಅದು ಅಂದ್ರೆ, ಒಂದು ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮನುಷ್ಯ ಸಾಮ್ರಾಜ್ಯ, ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ದೇವ ಸಾಮ್ರಾಜ್ಯಕ್ಕೆ ಅಲ್ವಾ? ಈ ಸಾಮ್ರಾಜ್ಯಗಳನ್ನೆಲ್ಲ ದಾಟ್ಕೊಂಡು ನಾವು ಈಗ ಪ್ರೆಸೆಂಟ್ ಮನುಷ್ಯ ಸಾಮ್ರಾಜ್ಯದಲ್ಲಿ ನಾವಿದ್ದೀವಿ. ಈಗ ನಾವೇನ್ ಮಾಡ್ಬೇಕು, ಮನುಷ್ಯ ಸಾಮ್ರಾಜ್ಯದಿಂದ ನೆಕ್ಸ್ಟ್ ನಮ್ಮ ಪಯಣ ದೈವ ಸಾಮ್ರಾಜ್ಯಕ್ಕೆ ಹೋಗುವಂತ ಆಗ್ಬೇಕು. ಹೀಗೆ ಬಂದಂತಹ ಈ ಸಾಮ್ರಾಜ್ಯಗಳಲ್ಲಿ ಕೆಲವೊಂದೇನಾಗುತ್ತೆ, ಪ್ರಾಣಿಗಳಲ್ಲಿ ಮತ್ತೆ ಮನುಷ್ಯರಲ್ಲಿ ಒಂದು ಸಿದ್ಧಾಂತವಿರದೆ. ಅಂದ್ರೆ ಅಲ್ಲೂ ಇತ್ತು ಇಲ್ಲೂ ಇತ್ತು. ಏನಪ್ಪಾ ಅದು ಅಂದ್ರೆ ಪುನರಾವರ್ತಿತ ಸಿದ್ಧಾಂತ. ಏನಪ್ಪಾ ಇದು ಪುನರಾವರ್ತಿತ ಸಿದ್ಧಾಂತ ಅಂದ್ರೆ, ಪ್ರಾಣಿಗಳು ಅಂದ್ರೆ ದನ, ಹಸು, ಎಮ್ಮೆ, ಕುರಿ, ಮೇಕೆ ಇತ್ಯಾದಿ ಪ್ರಾಣಿಗಳೇನ್ ಮಾಡ್ತವೆ, ತಮಗೆ ಕೊಟ್ಟಂತಹ ಮೇವು ಅಥವಾ ಆಹಾರವನ್ನ ಕೊಟ್ಟಿದ ತಕ್ಷಣ ಏನ್ ಮಾಡುತ್ತೆ, ನೀವು ಹಳ್ಳಿಗಳಲ್ಲಿ ನೋಡಿದ್ದರೆ, ಆ ವಾತಾವರಣದಲ್ಲಿ ಬೆಳೆದಿದ್ದರೆ ಇದನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ ಮಾಸ್ಟರ್ಸ್. ಹುಲ್ಲೇನಾದ್ರೂ ಹಾಕಿದ್ರೆ, ಮೇವು ಹಾಕಿದ್ರೆ ಬೇಗ 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 ತಿನ್ಬಿಡುತ್ತೆ ಅವೆಲ್ಲಾನು ಅಲ್ವಾ? ತಿನ್ಬಿಟ್ಟು ಏನ್ ಮಾಡುತ್ತೆ, ಒಂದು ನೆರಳಿರುವ ಜಾಗದಲ್ಲಿ ಕುಳಿತುಕೊಂಡು ನಿಧಾನಕ್ಕೆ ಅವು ತಿದ್ದಂತಹ ಆಹಾರವನ್ನ, ಮೇವನ್ನ, ಹುಲ್ಲನ್ನ ಏನೇ ಹಾಕ್ಬೋದು, ಅದನ್ನ ಮತ್ತೆ ವಾಪಸ್ಸು ಬಾಯಿಗೆ ತಗೊಂಡು ಜಗಿದು 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 ನಿಧಾನಕ್ಕೆ ತಿನ್ನುತ್ತೆ ಅಲ್ವಾ? ಏನಕ್ಕಾಗಿ ಮಾಡುತ್ತೆ, ಅದಕ್ಕೆ ಅದು ಜೀರ್ಣ ಶಕ್ತಿಗೆ, ಜೀರ್ಣಕ್ರಿಯೆ ಬೇಗ ಆಗ್ಲಿ, ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶದಿಂದ ಅದು ತಿಂದಂತ ಆಹಾರವನ್ನು ವಾಪಸ್ ತಗೊಂಡು ಜಗೆದು ಜಗೆದು ತಿನ್ನುತ್ತೆ. ಹಾಗೆ ನಾವೇನ್ ಮಾಡ್ತಿದೀವಿ, ಈ ಒಂದು ಪುನರಾವರ್ತಿತ ಸಿದ್ಧಾಂತ ನಾವ್ ಹೇಗೆ ನಮ್ಮ
ಕೋಆರ್ಡಿನೇಷನ್ ಮಾಡ್ಕೋಬೇಕು ಅಂತಂದ್ರೆ ಮನುಷ್ಯರಾದ ನಾವು ದಿನನಿತ್ಯದಲ್ಲಿ ನಡೆಯುವಂತಹ ಘಟನೆಗಳು ನಡೀತಾ ಇರುತ್ತೆ ಅಥವಾ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ ನಮ್ಗೆ. ಇಂತಹ ಪರಿಸ್ಥಿತಿ ಮತ್ತು ಘಟನೆಗಳು ಎದುರಾದಾಗ ನಾವೇನ್ ಮಾಡ್ತೀವಿ? ಅವುಗಳನ್ನ ನಮ್ಮ ಆಲೋಚನೆ ಮತ್ತು ಮಾತುಗಳ ಮುಖಾಂತರ ಹೊರಹಾಕ್ತಾ ಬರ್ತೀವಿ ಅಲ್ವಾ? ಹೊರಹಾಕ್ತಾ ಬರ್ತೀವಿ. ಪ್ರಾಣಿಗಳು ತಿಂದಂತ ಆಹಾರವನ್ನು ಜಗಿದು ಜಗಿದು ತಿಂದರೆ ನಾವೇನ್ ಮಾಡ್ತೀವಿ? ಹೊರಗ ಹಾಕ್ತಾ ಈ ಒಂದು ಪುನರಾವರ್ತನ ಸಿದ್ಧಾಂತವನ್ನು ನಾವು ಅಳವಡಿಸ್ಕೊಂಡು ಆಗಿರುವಂತಹ ಘಟನೆ ಮತ್ತು ಪರಿಸ್ಥಿತಿಗಳನ್ನ ಪದೇ 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 ಅದ್ರ ಬಗ್ಗೆನೆ ಮಾತನಾಡ್ತಾ ಬರ್ತೀವಿ. ಯಾಕಂದ್ರೆ ಫಸ್ಟ್ ನಮ್ಮಲ್ಲಿ ಬರೋದು ಆಲೋಚನೆ ನೋಡಿದ ತಕ್ಷಣ, ಆಮೇಲೆ ಅದು ಮಾತಿನ ಮುಖಾಂತರ ಹೊರಗಡೆ ಹಾಕ್ತೀವಿ. ಅದಕ್ಕೆ ಪತ್ರಿಜಿಯವರು ಹೇಳಿದ್ದು, ಧ್ಯಾನ ಮಾಡ್ಬೇಕಾದ್ರೆ ಕೈಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿಕೊಳ್ಳಿ ಅಂತ ಹೇಳ್ತಾರೆ. ಇದು ಬಹಳ ಅದಕ್ಕೆ ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಏನಾಗುತ್ತೆ, ನಾವು ಯಾರಾದ್ರೂ ನಮ್ಮ ಹತ್ರ ಬಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತ ಹೇಳ್ಕೊಂಡಾಗ ನಾವೇನ್ ಮಾಡ್ತೀವಿ? ಅವರಿಗೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಅವರಿಗೆ ಹಸಿವು ಅಂತ ಬಂದಾಗ ನಾವೇನ್ ಮಾಡ್ತೀವಿ? ಊಟವನ್ನು ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಹಣದ ಸಹಾಯವನ್ನು ಸಹ ಮಾಡ್ತೀವಿ. ಅವುಗಳೆಲ್ಲ ಏನಾಗುತ್ತೆ? ಈಗ ಒಂದೊತ್ತು ನೀವು ಊಟ ಕೊಟ್ರಿ ಅನ್ಕೊಳ್ಳಿ, ಬೆಳಿಗ್ಗೆ ಮಧ್ಯಾಹ್ನ 2 ಹೊತ್ತು ಊಟ ಹಾಕಿದ್ರಿ, ಅಟ್ಲೀಸ್ಟ್ 2 ದಿನ ಊಟ ಹಾಕಿದ್ರಿ, 3ನೇ ದಿನ ಮತ್ತೆ ಹೊಟ್ಟೆ ಹಸುತ್ತೆ, ಮತ್ತೆ ಊಟ ಮಾಡ್ಬೇಕಾಗತ್ತೆ. ಬಟ್ಟೆ ಕೊಟ್ರಿ, ಬಟ್ಟೆ ಹಾಕೊಳ್ತಾರೆ, ಅರಿಯೋವರೆಗೂ ಹಾಕೊಳ್ತಾರೆ, ಅದಾದ್ಮೇಲೆ ಮತ್ತೆ ಬೇಕಾಗತ್ತೆ ಅವರಿಗೆ. ಅಂದ್ರೆ ನಾವು ಮಾಡುವಂತಹ ಇಂತಹ ಸಹಾಯ ಅಂತ ನಾವೇನಂತೀವಿ, ಅದು ಬರೀ ಕ್ಷಣಿಕ ಮಾತ್ರ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವರಿಗೆ ಆತ್ಮಜ್ಞಾನವನ್ನು ಕೊಡ್ಬೇಕು. ನಾವು ಊಟ, ವಸತಿ ಮತ್ತೆ ಬಟ್ಟೆ, ಹಣದ ಅಲ್ಲ, ಅದರ ಬದಲಾಗಿ ನಾವು ಅವರಿಗೆ ಆತ್ಮಜ್ಞಾನವನ್ನು ಕೊಟ್ಟಾಗ ಏನಾಗುತ್ತೆ? ಅವರು ಅವರ ಜೀವನದಲ್ಲಿ ಮುಂದುವರಿಯಲು ರೆಡಿ ಆಗ್ತಾರೆ. ಅಂತಹ ಆತ್ಮಜ್ಞಾನವನ್ನು ನಾವು ಅವರಿಗೆ ಕೊಡ್ಬೇಕು ಅಂತ ಸರ್ ಹೇಳ್ತಾರೆ. ಸರ್ ಹೇಳಿದ್ದು ಅದೇನೆ ಪತ್ರಿಜಿಯವರನ್ನು. ನಮ್ಮ ಪಂಚೇಂದ್ರಿಯಗಳನ್ನು ನಾವು ಏನ್ ಮಾಡ್ಬೇಕು? ಬಹಳ ಸೂಕ್ಷ್ಮವಾಗಿ ಅರಿವಿನಿಂದ ನಾವು ಶ್ರದ್ಧೆಯಿಂದ ಬಳಸ್ಬೇಕಾಗತ್ತೆ. ಪಂಚೇಂದ್ರಿಯಗಳಂದ್ರೆ ಯಾವುದು ನಿಮ್ಗೆ ಗೊತ್ತು? ಕಣ್ಣು, ಮೂಗು, ಬಾಯಿ, ಚರ್ಮ ಅಲ್ವಾ? ಹಾಗೆ ಈ ಬಾಯಿ ಅನ್ನೋದು ಬಂದಾಗ ಏನಾಗುತ್ತೆ? ನಾವು ಆಡುವ ಮಾತು ಬಹಳ ಬಹಳ ಕೇರ್ಫುಲ್ ಆಗಿ ನಾವು ಮಾತಾಡ್ಬೇಕಾಗುತ್ತೆ. ಏನೋ ಬಾಯಿಗೆ ಬಂದಿದ್ದು ಮಾತಾಡೋದಾಗ್ಲಿ, ನಮ್ಮ ಮಾತು ಎದುರಿನ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅವರಿಗೆ, ಎದುರಿನ ವ್ಯಕ್ತಿಗೆ ಯಾವುದೇ ಒಂದು ತೊಂದರೆ ಅಥವಾ ಮನಸ್ಸಿಗೆ ಆಘಾತವಾಗುವಂತಹ, ಮನಸ್ಸಿಗೆ ಬೇಜಾರಾಗುವಂತಹ ಮಾತುಗಳನ್ನ ನಾವು ಆಡಬಾರದು. ಹಾಗಾಗಿ ಮಾತಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ನಾವು ಮಾತಾಡಬೇಕು. ಹಾಗೆ ನಮ್ಮ ಕೈಗಳನ್ನೇ ಹಾಕಬಹುದು, ಕಾಲುಗಳನ್ನೇ ಹಾಕಬಹುದು, ಕಿವಿಗಳನ್ನೇ ಹಾಕಬಹುದು. ನಿನ್ನೆ ನಾಗರತ್ನ ಮೇಡಮ್ ಅದೇ ಹೇಳಿದ್ದು ಅಲ್ವಾ? ಅಷ್ಟಾಂಗ ಯೋಗದಲ್ಲಿ ಅದೇ ಹೇಳಿದ್ದು. ನಮ್ಮ ಪಂಚೇಂದ್ರಿಯಗಳನ್ನ ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಅರಿವು ನಮಗೆ ಬರ್ಬೇಕು. ಆಲ್ರೆಡಿ ನಮ್ಗೆಲ್ಲ ಬಂದಿದೆ, ಯಾಕಂದ್ರೆ ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್, ನಮ್ಗೆಲ್ಲ ಪತ್ರಿಜಿಯವರು ಹೇಳ್ಕೊಟ್ಟಿದ್ದಾರೆ. ಹೇಗೆ ನಾವು ನಮ್ಮ ಪಂಚೇಂದ್ರಿಯಗಳನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಬಹಳ ಸೂಕ್ಷ್ಮವಾಗಿ ಬಳಸಬೇಕನ್ನೋದು ನಮಗೆ ಗೊತ್ತಾಗಿದೆ. ಇದರ ಅರಿವು ನಮಗೆ ಬರಬೇಕು. ನಮ್ಮ ಮಾತು ಹಿತ ಮಿತವಾಗಿ ಇರ್ಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಜೀವನದಲ್ಲಿ ನಡೆದಂತಹ ಮಧುರ ಘಟನೆಗಳನ್ನ, ಸಂತೋಷಕರವಾದ ಸನ್ನಿವೇಶಗಳನ್ನ ನಾವು ಆವಾಗ ಮೆಲುಕು ಹಾಕೊಳ್ತಾ ಇರ್ಬೋದು.
ಅಂದ್ರೆ ಮಧುರವಾದ ಘಟನೆ ಅಂದ್ರೆ, ನೀವು ಈಗ ಎಲ್ಲಾರನ್ನು ಇಲ್ಲಿ ಒಂದು ಹ್ಮ್ ಅದು ಪ್ರಕೃತಿಯೊಂದಿಗೆ ಧ್ಯಾನ ಮಾಡಕ್ಕೆ ಹೊರಗಡೆ ಪ್ರದೇಶಗಳಿಗೆಲ್ಲ ನಾವು ಹೋಗ್ತಾ ಇರ್ತೀವಿ. ಅದು ಎಷ್ಟು ಚೆನ್ನಾಗಿರುತ್ತಲ್ವಾ ಆ ಒಂದು ಸನ್ನಿವೇಶ ನೆನೆಸ್ಕೊಳ್ಳೋದು. ಹಾಗೇನೆ ಯಾರಾದ್ರೂ ಗುರುಗಳು, ದೊಡ್ಡ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಬಂದಾಗ, ಅವ್ರನ್ನ ನಾವು ಭೇಟಿಯಾದಾಗ, ಅಥವಾ ಇಂತಹ ಒಂದು ಸಜ್ಜನ ಸಾಂಗತ್ಯವನ್ನು ಮಾಡಿದಾಗ, ಅಂತಹ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ನಾವು ಅಳವಡಿಸ್ಕೊಂಡಾಗ ಏನಾಗುತ್ತೆ, ನಮ್ಮ ಒಂದು ಆತ್ಮಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತಹ ಒಂದು ಘಟನೆಗಳನ್ನ ನಾವು ಮೆಲುಕು ಹಾಕಬೇಕೇ ಹೊರತಾಗಿ ಬೇಡವಾದ ವಿಷಯಗಳನ್ನ ನಾವು ಮೆಲುಕು ಹಾಕಬಾರದು. ಯಾಕಂದ್ರೆ ಇಂಥ ಒಂದು ವಿಷಯಗಳನ್ನ ನಾವು ಮೆಲುಕು ಹಾಕಿದಾಗ ನಮ್ಮ ಮನಸ್ಸಿಗೆ ಮತ್ತು ನಮಗೆ ಒಂಥರ ಪೀಸ್ ಆಫ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಮನಸ್ಸು ಹಗುರವಾಗುತ್ತೆ, ಶಾಂತವಾಗುತ್ತೆ. ಹಾಗಾಗಿ ಒಳ್ಳೆಯ ಮತ್ತು ಸಂತೋಷಕರವಾದ ಘಟನೆಗಳನ್ನ ನಾವು ಮೆಲುಕು ಹಾಕ್ಬೇಕು ಯಾವಾಗ್ಲೂ. ನಾವೇನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಘಟನೆಗಳನ್ನ ಅಥವಾ ಪರಿಸ್ಥಿತಿಗಳ ನಮ್ಮ ಎದುರುಗಡೆ ನಮ್ಮ ಜೀವನದಲ್ಲಿ ಬಂದಾಗ ಅದು ನಮ್ಮ ಒಳಗಡೆ ಇರುತ್ತೆ. ಅಯ್ಯೋ ನನ್ಗೆ ಹಿಂಗಾಗೋಯ್ತಲ್ಲ, ಯಾವ್ದಾದ್ರು ಅನಾರೋಗ್ಯ ಬಂದ ಅಯ್ಯೋ ನನಗ್ ಬಂದ್ಬಿಡ್ತಲ್ಲ ಅನಾರೋಗ್ಯ ಅಂತ, ಅವಾಗ ಮನಸ್ಸಿನಲ್ಲಿ ಅದು ತಳಮಳಿಸ್ತಾನೆ ಇರುತ್ತೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾರ್ ಮುಂದೆ ಆದ್ರೂ ಹೇಳ್ಕೊಂಡ್ರೆ ನನ್ನ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ. ಮಾಸ್ಟರ್ಸ್ ಒಂದ್ ಹೇಳ್ತೀನಿ, ಈಗ ನೀವು ಹೇಳುವಂತಹ ನಿಮ್ಮ ಒಂದು ಘಟನೆ ಅಥವಾ ನಿಮ್ಮ ಒಂದು ಪರಿಸ್ಥಿತಿ ಅಥವಾ ನಿಮ್ಮ ಒಂದು ಅನಾರೋಗ್ಯ ವಿಷಯವನ್ನು ಎದುರಿನ ವ್ಯಕ್ತಿಗೆ ಹೇಳ್ಬೇಕಾದ್ರೆ, ಆ ವ್ಯಕ್ತಿಯ ಆತ್ಮದ ಸ್ಥಿತಿ ಹೇಗಿದೆ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಧ್ಯಾನಿಗಳೇನಾದ್ರೂ ಆಗಿದ್ರೆ, ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ನೀವ್ ಈ ತರ ಹೇಳಕ್ಕೆ ಅಂತ ಹೋದಾಗ, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಜ್ಞಾನಿಗಳಾಗಿದ್ದಾರೆ, ಅವ್ರೇನ್ ಹೇಳ್ತಾರೆ, ಮೊದಲು ಇದನ್ನೆಲ್ಲ ಹೇಳೋದನ್ನ ಬಿಟ್ಟು ನೀನು ಧ್ಯಾನವನ್ನು ಅತಿ ಹೆಚ್ಚಾಗಿ ಮಾಡ್ಕೋ, ಆತ್ಮ ಜ್ಞಾನವನ್ನು ಪಡ್ಕೋ ಅಂತ ಹೇಳ್ತಾರೆ ಅಲ್ವಾ. ಅದೇ ನಾವು ಧ್ಯಾನಿ ಅಲ್ಲದ ಭೌತಿಕವಾಗಿ ಜೀವನ ಮಾಡುವಂತಹ ವ್ಯಕ್ತಿಗಳ ಹತ್ರ ಹೋಗಿ ನಾವು ನಮ್ಮ ಕಷ್ಟ ಸುಖಗಳನ್ನ, ನಮ್ಮ ದೈಹಿಕ ಬಾಧೆಗಳನ್ನ, ಪರಿಸ್ಥಿತಿಗಳನ್ನ ನಾವು ಹೇಳಿದಾಗ ಏನಾಗುತ್ತೆ, ಅವರು, ನಾವು ಹೇಳ್ತೀವಲ್ಲ, ನಾವು ಹೇಳದಷ್ಟು ನಮ್ಮ ಈ ಕರ್ಮ ಫಲ ಡಬಲ್ ಆಗುತ್ತೆ. ಹೇಗೆ ಅಂತೀರಾ, ಈಗ ನೀವು ಆತ್ಮಜ್ಞಾನ ಅಥವಾ ಧ್ಯಾನಿಗಳಲ್ಲದ ಹತ್ರ ಅವರ ಹತ್ರ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಅವ್ರೇನ್ ಹೇಳ್ತಾರೆ, ಅವರಿಗೆ ತಿಳಿದಂತಹ ಮಟ್ಟದಲ್ಲಿ ಒಂದು ಸಿನಿಮಾ ನೋಡಿರ್ತಾರೆ ಅಥವಾ ಎಲ್ಲಾದ್ರೂ ಹೋಗಿ ಫಂಕ್ಷನ್ ಅಲ್ಲಿ ಹೋಗಿ ಬಂದಿರ್ತಾರೆ. ಹೌದೇನ್ರಿ, ಇದೇ ತರ ನನಗೂ ಒಂದು ನಮ್ಮ ಸಂಬಂಧಿಕರಲ್ಲೂ ಆಯ್ತು, ಈ ತರ ಪ್ರಾಬ್ಲಮ್ ಆಗಿ ಅವರು ದೇಹ ತ್ಯಾಗನೆ ಮಾಡ್ಬಿಟ್ರು ಅಥವಾ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿದಾಗ ಏನಾಗುತ್ತೆ, ಅವರೇ ಹೇಳಿದಂತಹ ಸಿಚುವೇಶನ್ ನಿಮ್ಮಲ್ಲಿ ನಿಮ್ಮ ಭಯವನ್ನು ದುಪ್ಪಟ್ಟು ಮಾಡುತ್ತೆ, ಡಬಲ್ ಆಗುತ್ತೆ. ನೋಡಿದ್ರ, ಒಬ್ಬ ಧ್ಯಾನಿಗೂ ಒಬ್ಬ ಭೌತಿಕವಾಗಿ ಜೀವನ ಮಾಡುವ ಸಾಮಾನ್ಯ ಮನುಷ್ಯನಿಗೂ ಅವರು ಮಾತನಾಡುವಂತಹ ಮಾತು, ಅವ್ರು ಆಲೋಚಿಸುವಂತಹ ರೀತಿ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವ್ ತಿಳ್ಕೊಬೇಕು ಮಾಸ್ಟರ್ಸ್. ಈ ಹುಲ್ಲಿನ ಬಣವೆ ಅಂತ ಬಂದಾಗ ಸರ್ರು ಆ ಬುಕ್ಕಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ, ಆ ಟಾಪಿಕ್ ಮಾಡ್ಬೇಕಾದ್ರೆ ಒಂದು ಹುಲ್ಲು ಮಧ್ಯದಲ್ಲಿರುತ್ತೆ, ಅದಕ್ಕೆ ಸುತ್ತಲೂ ಬೇಲಿಯನ್ನ ಹಾಕಿದ್ದಾರೆ. ಯಾಕೆ ಹಾಕ್ತಾರೆ ಅಂದ್ರೆ, ಹಳ್ಳಿನಲ್ಲಿ ಜನ ಬೇರೆ ಪ್ರಾಣಿಗಳು ಅಂದ್ರೆ ಬೇರೆ ದನ, ಹಸು, ಎಮ್ಮೆ, ಕರುಗಳು ಬಂದು ಆ ಹುಲ್ಲನ್ನ ತಿಂದು ಅಲ್ಲೇನೆ ಸ್ವಲ್ಪ ಸಗಣಿ ಮತ್ತೆ ಏನಂತೆ ಗಂಜಲವನ್ನ ಹಾಕಿ ಅದನ್ನೆಲ್ಲ ಎಳೆದಾಡಿ ಗಲೀಜು ಮಾಡ್ತವೆ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಆ ಹುಲ್ಲಿಗೆ ಬೇಲಿಯನ್ನ ಹಾಕ್ತಾರೆ. ಯಾವ ಪ್ರಾಣಿಗಳು ಹೊರಗೆ ಹೋಗುವಂತಹ ಪ್ರಾಣಿಗಳು ಒಳಗಡೆ ಬರದೇ ಇರ್ಲಿ ಅನ್ನೋ ಉದ್ದೇಶದಿಂದ ಆ ಹುಲ್ಲಿಗೆ ಬೇಲಿಯನ್ನ ಹಾಕ್ತಾರೆ. ಓಕೆನಾ. ಹಾಗಾದ್ರೆ ಈ ಹುಲ್ಲಿನ ಬೇಲಿಗೂ ನಮಗೂ ನಾವ್ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಅಷ್ಟೇನೆ
ನಮ್ಮಲ್ಲಿ ಉಂಟಾದಂತಹ ಪರಿಸ್ಥಿತಿಗಳಿಗೆ, ಆಲೋಚನೆಗಳಿಗೆ ನಾವು ಒಂದು ಬೇಲಿಯನ್ನ ಹಾಕೋಬೇಕು. ಸಿಕ್ದವ್ರ ಹತ್ರ ಎಲ್ಲ ನಮ್ಮಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನು ನಾವು ಹೇಳ್ತಾ ಹೋಗ್ಬಾರ್ದು. ನಾವು ಬೇಲಿಯನ್ನು ಹಾಕೊಂಡಾಗ ಏನಾಗುತ್ತೆ, ಆ ಒಂದು ಪರಿಸ್ಥಿತಿ ನಮ್ಮೊಳಗಡೆನೆ ಇರುತ್ತೆ. ಹಾಗಾದ್ರೆ ಮೇಡಮ್ ನಾವು ಯಾರಿಗೂ ಹೇಳ್ಬಾರ್ದ? ಹೇಳಿ, ಯಾರಿಗೆ ಹೇಳ್ಬೇಕು? ನಮ್ಮ ಪಿರಮಿಡ್ ನಲ್ಲಿಂತ ಸೀನಿಯರ್ ಮಾಸ್ಟರ್ಗಳಿಗೆ, ಆತ್ಮಜ್ಞಾನವನ್ನು ಪಡೆದಂತಹವರಿಗೆ ನೀವು ಹೇಳ್ತಾ ಹೋಗ್ಬೋದು. ಹೇಳಿದಾಗ ಏನಾಗುತ್ತೆ, ಅವರಿಗೆ ತಿಳಿದಂತಹ ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ. ನಮ್ಮ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಆಚಾರ್ಯ ಸಾಂಗತ್ಯ ಅಂತ ಒಂದು ಕ್ಲಾಸ್ ನ ಕಂಡಕ್ಟ್ ಮಾಡ್ತಾರೆ. ಎವ್ರಿ 3ನೆಯ ಒಂದು ಶುಕ್ರವಾರ ಆಚಾರ ಸಾಂಗತ್ಯ ಇದ್ದಾಗ ಅಲ್ಲಿ ಕೆಲವೊಂದು ಸೀನಿಯರ್ ಮಾಸ್ಟರ್ಸ್, ಕೌನ್ಸಿಲರ್ಸ್ ಅಂತ ಹೇಳ್ತೀವಿ ಅವರಿಗೆ, ಅವ್ರ ಹತ್ರ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನಮಗೆ ಪರಿಹಾರಗಳನ್ನ ಅವರು ಹೇಳ್ತಾರೆ. ನಾವ್ ಹೇಗೆ ನಮ್ಮ ಪರಿಹಾರದಿಂದ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು, ಯಾವ ರೀತಿ ಧ್ಯಾನವನ್ನು ಮಾಡಬೇಕು, ಯಾವ ಟ್ಯಾಬ್ಲೆಟ್ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನ ಆ ಆಚಾರ್ಯ ಸಾಂಗತ್ಯದಲ್ಲಿ ಹೇಳ್ತಾರೆ. ಅದನ್ನ ನಾವು ಮಾಡ್ಬೇಕೇ ಹೊರತಾಗಿ ಬೇರೆಯವ್ರ ಹತ್ರ ಎಲ್ಲ ನಾವು ಇದನ್ನ ಹೇಳ್ತಾ ಹೋಗ್ಬಾರ್ದು. ಹೇಳ್ತಾ ಹೋದ್ರೆ ಏನಾಗುತ್ತೆ, ಈ ಹುಲ್ಲಿನ ಬಣವೆನಲ್ಲಿ ಬೇಲಿ ಹಾಕ್ಲಿಲ್ಲ ಅಂದ್ರೆ ಹೇಗೆ ಹೊರಗಿನ ದನ ಕರುಗಳು ಬಂದು ಚೆಲ್ಲಾಡಿ ಗಲೀಜು ಮಾಡಿ ಹೋಗುತ್ತೋ, ನಮ್ಮದು ಹಾಗೆ ಆಗುತ್ತೆ. ಹಾಗಾಗಿ ನಮ್ಮ ಈ ಪರಿಸ್ಥಿತಿಗಳಿಗೆ, ನಮ್ಮ ಒಂದು ಅನಾರೋಗ್ಯಕ್ಕೆ ನಾವೇನ್ ಮಾಡ್ಬೇಕು, ಒಂದು ಬೇಲಿಯನ್ನ ಹಾಕೋಬೇಕು. ಎಲ್ರಿಗೂ ಹೇಳ್ತಾ ಹೋಗ್ಬಾರ್ದು. ಯಾಕಂದ್ರೆ ನಾ ಹೇಳಿದ್ನಲ್ಲ ಈ ಮುಂಚೆ, ಹಾಗಾದ್ರೆ ಮೇಡಮ್ ನಾವೇನ್ ಹೇಳ್ಕೋಬಾರ್ದ? ಒಳ್ಳೆಯದನ್ನ ಹೇಳ್ಕೊಳ್ತಾ ಹೋದಾಗ ಏನಾಗುತ್ತೆ, ಸಂತೋಷಕರವಾದ ಘಟನೆಗಳನ್ನ, ಆನಂದದಾಯಕವಾದ ಒಂದು ಸನ್ನಿವೇಶವನ್ನ ನಾವು ಪದೇ ಪದೇ ಹೇಳ್ಕೊಂಡೇ ಏನಾಗುತ್ತೆ, ನಮ್ಮಲ್ಲಿ ನಮ್ಮ ಒಳಗಡೆ ಒಂದು ತುಂಬಾ ಒಳ್ಳೆಯ ಒಂದು ವೈಬ್ರೇಷನ್, ಪ್ರಕಂಪನಗಳು ಉಂಟಾಗುತ್ತೆ ನಮ್ಮ ದೇಹದಲ್ಲಿ. ನಿಜ ಅಲ್ವಾ? ನಾವ್ ಯಾವ್ದಾದ್ರು ಮಾಸ್ಟರ್ ನೋಡಿದಾಗ ನಾವ್ ಯಾರಿಗಾದ್ರು ಹೇಳ್ತೀವಿ, ನಾವ್ ಈ ಮಾಸ್ಟರ್ನ ನೋಡಿದ್ವಿ, ಮಾತಾಡಿದ್ವಿ, ಶೇಕ್ ಹ್ಯಾಂಡ್ ಮಾಡಿದ್ವಿ, ಸೆಲ್ಫಿ ತಗೊಂಡ್ವಿ ಅಂತ ಬಹಳ ಖುಷಿಯಿಂದ ಹೇಳ್ಕೊಳ್ತೀವಿ. ಅವಾಗೇನಾಗುತ್ತೆ, ನಮ್ಮ ದೇಹದಲ್ಲಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದಾದ್ರೆ ಕೆಲವೊಂದು ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ. ಒಳ್ಳೆಯ ವಿಚಾರದಿಂದ, ಸಂತೋಷಕರವಾದ ವಿಚಾರದಿಂದ ಒಳ್ಳೆಯದೊಂದು ರಾಸಾಯನಿಕ ಒಂದು ಕ್ರಿಯೆ ಒಳಗಡೆ ನಡೆದಾಗ ಏನಾಗುತ್ತೆ, ದೇಹ ಒಳ್ಳೆಯ ವೈಬ್ರೇಷನ್ ಅಲ್ಲಿ ಇರುತ್ತೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವಿರ್ತೀವಿ. ನಾವು ಹಳೆಯದನ್ನೇ ಕೆದಕ್ ಹಾಕಿ ಹೇಳ್ತಾ ಹೋದಾಗ ಏನಾಗುತ್ತೆ, ನಾವು ಹಳೆಯದ್ರಲ್ಲೇ ಇದ್ದುಕೊಂಡು ಭಯದಿಂದ ನಾವು ಜೀವನವನ್ನ ನಡೆಸಬೇಕಾಗುತ್ತೆ. ಬಂದಿದೆ ಅನಾರೋಗ್ಯ, ಯಾರಿಗೂ ಬಂದಿಲ್ಲ. ನಿಮ್ಗೆ ಗೊತ್ತಿದೆ ಮಾಸ್ಟರ್ಸ್, ಈ ಜನ್ಮ ತಗೊಂಡ್ ಬಂದಿದ್ದೀವಿ ಅಂದ್ರೆ ಇದು ನಮ್ಮ ಸೋಲ್ ಡಿಸೈನ್ ಆಗಿದೆ ಇದೆಲ್ಲ, ಅಲ್ವಾ? ಪರಿಸ್ಥಿತಿ ಬಂದಿದೆ ಅಂದ್ರೆ ನೀವ್ ಅನ್ಕೋಬೇಕು, ಅದರಿಂದ ನಾನೇನಾದ್ರೂ ಒಂದು ಕಲಿಬೇಕಾಗಿದೆ. ಅದು ಕಲ್ತು ಬಿಟ್ರೆ ಏನಾಗುತ್ತೆ, ನಾವು ಮುಂದಕ್ಕೆ ಹೋಗ್ತೀವಿ. ಮಕ್ಕಳನ್ನ ನೀವು ಶಾಲೆಗೆ ಸೇರಿಸ್ತೀರಾ, ಅದು 4ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಏನಾಗುತ್ತೆ, ಆ ಮಗುಗೆ ಒಂದು ಪರೀಕ್ಷೆ ಅಂತ ಇಡ್ತಾರೆ ಪಾಠಗಳೆಲ್ಲ ಆದ್ಮೇಲೆ. ಅದು ಏನ್ ಅರ್ಥ ಮಾಡ್ಕೊಂಡಿದೆ, ಅದು ಏನ್ ತಿಳ್ಕೊಂಡಿದೆ ಅನ್ನೋದಕ್ಕೆ ಒಂದು ಪರೀಕ್ಷೆಯನ್ನು ಇಡ್ತಾರೆ ಸ್ಕೂಲ್ಗಳಲ್ಲಿ. ಆ ಮಗು ಏನ್ ಮಾಡುತ್ತೆ, ಆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದ್ರೆ ಪ್ರಮೋಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸ್, ಇಲ್ಲ ಅಂದ್ರೆ ಅಲ್ಲೇ ಉಳಿಯುತ್ತೆ. ಇದು ಅಷ್ಟೇನೆ, ಈ ಭೂಮಂಡಲ ಒಂದು ದೊಡ್ಡ ಪಾಠಶಾಲೆ ಆಗಿರೋದ್ರಿಂದ ಇಲ್ಲಿ ನಾವುಗಳು ಕಲಿಯಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳೇ ನಾವುಗಳು. ಇಲ್ಲಿ ಕಲಿತು ಅನುಭವಗಳನ್ನ ಪಡ್ಕೊಂಡು ನಮ್ಮ ಆತ್ಮದ ಉದ್ದೇಶ ಏನಿದೆ ಅದನ್ನ ತಿಳ್ಕೊಂಡು ಆತ್ಮ ಉದ್ಧಾರವನ್ನು ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ಸ್ಟೆಪ್ಗೆ ನಾವು ಹೋಗ್ಬೇಕು. ಬರುವಂತಹ ಪರಿಸ್ಥಿತಿಗಳು, ಪ್ರತಿ ಸಂಘಟನೆಗಳು ಅಥವಾ ನಮಗೆ ಬಂದಂತಹ ಅನಾರೋಗ್ಯಗಳು ಸಹಿತ ಅದರಿಂದ ನಾವೇನೋ ಕಲಿಬೇಕಾಗಿರುತ್ತೆ. ಅದನ್ನ ಕಲ್ತು ಬಿಟ್ರೆ ನಾವು ಮುಂದಕ್ಕೆ ಹೊರಟೋಗ್ತೀವಿ. ಇದು ನಾವು ಈ ಒಂದು ಗ್ರಾಸ್ ಕಾನ್ಸೆಪ್ಟ್ ಇಂದ ತಿಳ್ಕೊಬೇಕಾಗುತ್ತೆ. ಹಾಗೇನೆ ಕೆಲವೊಂದು
ರಿಚರ್ಡ್ ಬಾಕ್ ಅಂತ ಏನ್ ಹೇಳ್ತಾರೆ ಈ ವಿಷಯದಲ್ಲಿ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿನ್ನ ವಾಸ್ತವಕ್ಕೆ ನೀನೇ ಕಾರಣ. ಪತ್ರಿಜಿ ಸರ್ ಹೇಳಿದ್ದಾರೆ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಮತ್ತೆ ಇನ್ನೊಂದು ಹೇಳಿದ್ದಾರೆ ಪತ್ರಿಜಿಯವರು, ಲಂಕಣಂ ಪರಮೌಷಧಂ. ಅಂದ್ರೆ ಮಿತವಾದ ಆಲೋಚನೆ, ಸರಿಯಾದ ಆಲೋಚನೆ, ನಿರ್ವಾಲೋಚನೆ. ಇದು ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸ್ಕೋಬೇಕು. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ಬೇಕು. ಎಷ್ಟು ಮಾತಾಡ್ಬೇಕು, ಅಲ್ಲಿ ನನ್ನ ನೆಸೆಸಿಟಿ ಇಲ್ಲ ಅಂದ್ರೆ ಅಲ್ಲಿ ಮಾತು ಬೇಡ, ಮೌನಕ್ಕೆ ಹೋಗ್ಬೇಕು ನಾವು. ಮಾಸ್ಟರ್, ಇದು ಅತಿ ಸಣ್ಣ ಸೂಕ್ಷ್ಮವಾದ ವಿಷಯಗಳಿವೆಲ್ಲ. ನಾನು ಪ್ರತಿನಿತ್ಯ ನಾವು ಫೇಸ್ ಮಾಡ್ತಾನೆ ಇರ್ತೀವಿ ಇದನ್ನೆಲ್ಲ ನಾನು, ಬಟ್ ಗಮನಿಸಿರಲ್ಲ ಅಷ್ಟೇ. ಬಟ್ ಈಗ ನಾವು ಪಿರಮಿಡ್ ಮಾಸ್ಟರ್ಸ್, ಇದರ ಅರಿವು ನಮ್ಗೆಲ್ಲ ಬಂದಿದೆ. ನಾವ್ ಎಷ್ಟು ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಹೇಗ್ ಆಲೋಚನೆ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಮೊದಲನೇದಾಗಿ ನಮ್ಮ ಪಂಚೇಂದ್ರಿಯಗಳು ಕ್ರಿಯೆ ಮಾಡ್ತಿದೆ ಅಂದ್ರೆ ಮೊದಲು ಬರೋದು ನಮಗೆ ಆಲೋಚನೆ. ಆಲೋಚನೆ ಏನಾಗುತ್ತೆ, ಮಾತಿನ ಮೂಲಕ ಹೊರ ಬರುತ್ತೆ. ಅದಕ್ಕೆ ಆಲೋಚಿಸಬೇಕಾದ್ರೆ ಯೋಚನೆ ಮಾಡಿ ಆಲೋಚನೆ ಮಾಡು ಅಂತ ಹೇಳ್ತಾರೆ. ಈಗ ನಾ ಹೇಳಿದ್ನಲ್ಲ, ದೀರ್ಘಕಾಲಿಕ ರೋಗಗಳು ಅಂದ್ರೆ, ಈ ದೀರ್ಘಕಾಲಿಕ ಕಾಯಿಲೆಗಳಿಗೆ ನಾವು ಈ ಪಂಚೇಂದ್ರಿಯಗಳ ಮೂಲಕ ಅನಾರೋಗ್ಯಗಳನ್ನು ತಂದ್ಕೊಳ್ತೀವಿ. ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ಅತಿಯಾಗಿ ಬಳಕೆ ಆಗೋದ್ರಿಂದ ಬೇಡವಾದಂತಹ ಘಟನೆಗಳನ್ನ ನಾವು ಪದೇ ಪದೇ ನಡೆಸ್ಕೊಳ್ತಾ ಇರ್ತೀವಿ. ಉದಾಹರಣೆಗೆ, ನಾವೆಲ್ಲ ರೋಡಲ್ಲಿ ಹೋಗ್ತಿರ್ತೀವಿ, ಒಂದ್ ಸಣ್ಣದೊಂದು ಅಪಘಾತ ಆಗತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ಅಲ್ಲೇ ಬಿಡಲ್ಲ, ನಾವು ಹೊತ್ಕೊಂಡು ಮನೆಯವರೆಗೂ ಬರ್ತೀವಿ ಅಲ್ವಾ. ಮನೆಗ್ ಬಂದ್ ಏನ್ ಮಾಡ್ತೀವಿ, ಮನೆಯಲ್ಲಿರೋಂತ ಎಲ್ರಿಗೂ ಹೇಳ್ತೀವಿ. ಅದಾದ್ಮೇಲೆ ಅಕ್ಕಪಕ್ಕದವ್ರು ಯಾರಾದ್ರೂ, ಏನ್ರಿ ಊಟ ಆಯ್ತಾ, ತಿಂಡಿ ಆಯ್ತಾ ಅಂದ್ರೆ, ಅಯ್ಯೋ ಏನಾಯ್ತು ಗೊತ್ತೇನ್ರಿ ರೋಡಲ್ಲಿ ಬರ್ಬೇಕಾದ್ರೆ, ಮತ್ತೆ ರಿಪೀಟ್ ಮಾಡ್ತೀವಿ. ಕರೆಕ್ಟಾ? ಮತ್ತೆ ಸೀರಿಯಲ್ ನೋಡ್ತೀವಿ, ಅಲ್ಲಿ ನೋಡಿ ಅಲ್ಲೇ ಬಿಟ್ಬಿಡ್ಬೇಕು. ನೋಡ್ಬೇಡಿ ಅಂತ ಸರ್ರು ಹೇಳಿಲ್ಲ, ಪಿಕ್ಚರ್ ನೋಡಿ, ಸೀರಿಯಲ್ ನೋಡಿ, ಲೈಫ್ ನ ಎಂಜಾಯ್ ಮಾಡಿ, ಅದನ್ನ ಕ್ಯಾರಿ ಮಾಡ್ಬೇಡಿ ಯಾವತ್ತೂ. ಅದನ್ನ ನೋಡಿ ಅಲ್ಲಿಗೆ ಬಿಟ್ಬಿಡ್ಬೇಕು ನಾವು. ಅದರಿಂದ ನಾನು ಏನ್ ತಿಳ್ಕೋಬೇಕು ಅದನ್ನ ಮಾತ್ರ ಗ್ರಾಸ್ ಮಾಡ್ಬೇಕು, ನಾನು ತಗೋಬೇಕು. ಮಿಕ್ಕಿದೆಲ್ಲ ಬಿಡ್ತಾ ಹೋಗ್ಬೇಕು. ಅದನ್ನ ಏನ್ ಮಾಡ್ತೀವಿ, ನಾವು ಮನಸ್ಸಲ್ಲಿ ಹಾಕೊಂಡು ನಮ್ಮ ಈ ಭೌತಿಕ ದೇಹದಲ್ಲಿ ಆ ಘಟನೆಗಳೆಲ್ಲ ಸಪ್ರೆಸ್ ಆಗಿ ಆಗಿ ಬ್ಲಾಕ್ಸ್ ಗಳಾಗಿ ಏರ್ಪಡುತ್ತೆ ಒಳಗಡೆ. ಯಾವಾಗ ಬ್ಲಾಕ್ ಆಗುತ್ತೋ ಅದು ಹೋಗ್ತಾ ಅನಾರೋಗ್ಯವಾಗಿ ಕಾಡಕ್ಕೆ ಶುರುವಾಗುತ್ತೆ. ಅದೇನೆ ಸ್ವಲ್ಪ ದಿನ ಆದ್ಮೇಲೆ, ಕೆಲವು ತಿಂಗಳುಗಳಾದ ಮೇಲೆ ನಮಗೆ, ಫಾರ್ ಎಕ್ಸಾಂಪಲ್, ನೀವ್ ಹೇಳ್ತಿರ್ತೀರಾ, ಶುಗರ್ ಬಂತು, ಅಯ್ಯೋ BP ಬಂತು, ಬೆನ್ನೋ ಬಂತು, ಗ್ಯಾಸ್ಟ್ರಿಕ್ ಇದೆ, ಥೈರಾಯ್ಡ್ ಇದೆ. ಏನಕ್ಕೆ ಬರುತ್ತೆ ಇವೆಲ್ಲ? ಇದೇ ಒಂದು ಮೂಲ ಕಾರಣ. ಬೇಡವಾದ ಆಲೋಚನೆಗಳನ್ನ ಪದೇ ಪದೇ ಹೇಳಿ ನಮ್ಮ ಮನಸ್ಸಿನಲ್ಲಿ ಅದನ್ನೆಲ್ಲ ನಾವು ಗುಡ್ಡೆ ಹಾಕೊಂಡಿರ್ತೀವಿ. ಹಾಗೆ ಬಂದಂತಹ ಆ ಗುಡ್ಡೆ ಹಾಕೊಂಡಂತ ಏನಾಗುತ್ತೆ, ನಮ್ಮ ದೇಹದೊಳಗೆ ಬ್ಲಾಕ್ಗಳಾಗಿ ಕೆಲವು ತಿಂಗಳ ನಂತರ ಅದು ಅನಾರೋಗ್ಯವಾಗಿ ಹೊರಗಡೆ ಕಾಣ್ತಾ ಹೋಗುತ್ತೆ. ನೋಡಿ, ಮಗು ಹುಟ್ಟಬೇಕಾದ್ರೆ ದೇವ್ರು ಹೇಗ್ ಕಳಿಸ್ತಾನೆ, ಸ್ವಚ್ಛವಾಗಿ ಶುದ್ಧವಾಗಿ ಮಗು ಬರುತ್ತೆ. ಕರೆಕ್ಟಾ? ಯಾವುದೇ ಅನಾರೋಗ್ಯ ಆಗ್ಲಿ, ಆಲೋಚನೆ ಆಗ್ಲಿ ಏನು ಇರಲ್ಲ ಮಗು. ಅದಕ್ಕೆ ಮಗುನ ದೇವರಿಗೆ ಹೋಲಿಸ್ತೀವಿ ನಾವು. ದೇವರ ಸಮಾನ ಮಗು ಅಂತೀವಿ. ಅದಕ್ಕೆ ಯಾವುದೇ ಒಂದು ಮೇಲು ಕೀಳು, ನಾನು ಹೆಚ್ಚು, ನಾನು ಉತ್ತಮ, ನಾನು ಅಧಮ ಅನ್ನೋ ಯಾವ ಭಾವನೆನೂ ಇರಲ್ಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ಈ ಮಾಯಾ ಪ್ರಪಂಚಕ್ಕೆ ಬಂದ ಮೇಲೆ ನಮ್ಮ ಆತ್ಮದ ಉದ್ದೇಶವನ್ನು ನಾವು ಮರೆತು ಮಾಯೆ, ಮೋಹಕ್ಕೆ ಸಿಲುಕಿ ನಾವು ಬೇಡವಾದ ಆಲೋಚನೆಗಳು, ಅತಿಯಾದ ಆಸೆಗಳನ್ನು ಪಟ್ಕೊಂಡು ಪರಿಸ್ಥಿತಿಗಳನ್ನ, ಅನಾರೋಗ್ಯಗಳನ್ನ ಬೇರೆ ಯಾರು ಕೊಡ್ತಿಲ್ಲ ಮಾಸ್ಟರ್, ನಮಗ್ ನಾವೇ ತಗೊಳ್ತಾ ಇದ್ದೀವಿ ಅಲ್ವಾ. ನಮಗ್ ನಾವೇ ತಗೊಳ್ತಾ ಇದೀವಿ ಎಲ್ಲಾನು, ಬೇರೆ ಯಾರೋ ಬಂದು ಕೊಟ್ಟಿಲ್ಲ ಇದನ್ನೆಲ್ಲಾನು.
ನಾವೇನ್ ಮಾಡ್ತೀವಿ, ದೂಷಿಸ್ತೀವಿ, ಇವರಿಂದ ಹಿಂಗಾಯ್ತು, ಇವರಿಂದ ಹೀಗಾಯ್ತು, ಹೀಗಾಯ್ತು ಅಂತ ಹೇಳ್ತೀವಿ. ತಪ್ಪು. ಸೂಕ್ಷ್ಮವಾಗಿ ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ, ನಾವ್ ಎಲ್ಲಿ ಎಡುತ್ತಿದೀವಿ ಲೈಫ್ ಅಲ್ಲಿ. ಅದಕ್ಕೆ ಸರ್ ಹೇಳಿದ್ದು, ಆದಷ್ಟು ಮೌನಕ್ಕೆ ಶರಣಾಗಿ ಮೌನವನ್ನು ಪರಿಪಾಲಿಸಿ. ಅದಕ್ಕೆ ನಾವುಗಳು ಅಷ್ಟೇನೆ, ಈ ನಮ್ಮ ಸಮಸ್ಯೆ ಅಂತ ಏನ್ ಹೇಳ್ತೀವಿ, ನಾವು ಒಂದು ಬೇಲಿಯನ್ನ ಹಾಕೊಂಡಾಗ ಇದು ಅತಿ ಹೆಚ್ಚು ಹೊರಗಡೆ ಹೇಳೋದನ್ನ ನಾವು ಈ ಪುನರಾವರ್ತಿ ಸಿದ್ಧಾಂತವನ್ನು ಒಳ್ಳೆದಕ್ಕೆ ಯೂಸ್ ಮಾಡೋಣ. ಯಾವುದೇ ಕಾರಣಕ್ಕೂ ಅದನ್ನ ದ್ವಿಗುಣವಾಗದೆ ನೋಡ್ಕೋಬೇಕು ನಮ್ಮದ. ಆಯ್ತು, ಪರಿಸ್ಥಿತಿ ಬಂದಿದೆ, ಎಸ್, ಫೇಸ್ ಮಾಡೋಣ. ಅನಾರೋಗ್ಯ ಬಂದಿದೆ, ಫೇಸ್ ಮಾಡೋಣ. ಅದರಿಂದ ಏನೋ ಕಲಿಬೇಕಾಗಿದೆ, ನಾವು ಕಲ್ತು ಬಿಡೋಣ ಅನ್ನೋ ಒಂದು ಮನೋಭಾವನೆ ಬರಬೇಕು ನಮ್ಮಲ್ಲಿ. ಅವಾಗ ನಮ್ಮಲ್ಲಿರುವಂತಹ ಭಯ ಹೊರಟೋಗುತ್ತೆ, ಕಲಿಬೇಕು ಅನ್ನೋ ಆಸಕ್ತಿ ಮೂಡುತ್ತೆ ನಮ್ಮಲ್ಲಿ. ಕಲಿತಾ 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 ಎಲ್ರು ಹೇಳ್ತಾರಲ್ಲ, ಪ್ರೆಸೆಂಟ್ ಮೂಮೆಂಟ್, ಆ ಕ್ಷಣದಲ್ಲಿ ನಾವು ಜೀವಿಸ್ತೀವಿ. ನಾವು ಗತದಲ್ಲಿ ಅಥವಾ ಫ್ಯೂಚರ್ ನ ನೆನೆಸ್ಕೊಂಡು, ಗತದಲ್ಲಿ ಆದಂತಹದನ್ನ ನೆನೆಸ್ಕೊಂಡು ದುಃಖ ಪಡ್ತಾ, ಫ್ಯೂಚರ್ ಅಲ್ಲಿ ಬರೋದನ್ನ ನೆನೆಸ್ಕೊಂಡು ಭಯ ಪಡ್ತಾ ಪ್ರೆಸೆಂಟ್ ಮೂಮೆಂಟ್ ನಾವು ಕಳ್ಕೊಬಿಡ್ತಿದೀವಿ ಮಾಸ್ಟರ್ಸ್ ಎಲ್ರು. ಇವತ್ತಿನಿಂದ ನೀವುಗಳು ನಿಮ್ಮ ಈ ತರ ಏನಾದ್ರೂ ಒಂದು ಇದ್ದರೆ ಅಕಸ್ಮಾತ್, ಅದಕ್ಕೆ ಒಂದು ಬೇಲಿಯನ್ನ ಹಾಕೊಳ್ಳಿ. ಪುನರಾವರ್ತ ಸಿದ್ಧಾಂತ ಅಂದ್ರೆ ಒಳ್ಳೆಯ ಘಟನೆಗಳನ್ನ, ಒಳ್ಳೆಯ ಸನ್ನಿವೇಶಗಳನ್ನ ನೀವು ಹೇಳ್ತಾ ಹೋಗಿ ಮೆಲುಕು ಹಾಕೊಳ್ಳಿ. ಅದನ್ನು ಬಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದ ದೀರ್ಘಕಾಲಿಕ ಅನಾರೋಗ್ಯಗಳಿದ್ದಾಗ ಈ ಒಂದು ಕಾನ್ಸೆಪ್ಟ್, ಗ್ರಾಸ್ ಕಾನ್ಸೆಪ್ಟ್, ಈ ಒಂದು ಆಧ್ಯಾತ್ಮಿಕ ಗುಳಿಗೆ ಬಹಳ ಯೂಸ್ ಆಗುತ್ತೆ. ಇದನ್ನ ಅವ್ರಿಗೆ ಹೇಳಿ, ಈ ತರ ಮಾಡಿ. ಯಾರಾದ್ರೂ ನಿಮ್ಮ ಹತ್ರ ಬಂದು ಅವ್ರ ಕಷ್ಟ ಸುಖ ಹೇಳ್ಕೊಂಡಾಗ ಫಸ್ಟ್ ಅವ್ರಿಗೆ ಹೇಳ್ಬೇಕಾದ್ರೆ ಒಂದೇ ಒಂದು ವಿಷಯ, ಫಸ್ಟ್ ಧ್ಯಾನ ಮಾಡಿ. ನಮ್ ಅನಾರೋಗ್ಯಗಳು ಬಹಳ ಜಾಸ್ತಿ ಇತ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಸರ್ ಹೇಳಿದ್ದಾರೆ ಪತ್ರಿಜಿಯವರು, ಪೌರ್ಣಿಮೆ ಧ್ಯಾನವನ್ನು ಮಾಡಿ ಅಲ್ವಾ. ಪೌರ್ಣಿಮೆ ಧ್ಯಾನವನ್ನು ಮಾಡಬೇಕು. ಹಾಗೆ ಆಶ್ರಮ ಧರ್ಮವನ್ನು ಪಾಲಿಸಬೇಕು. ಮೇಡಮ್, ನಮ್ಮ ಮನೇಲಿ ಪಿರಮಿಡ್ ಇದೆ. ಇಲ್ಲ ಮಾಸ್ಟರ್, ಮನೇಲಿ ಪಿರಮಿಡ್ ಇದ್ರೆ ಸಾಲದು. ಅದಕ್ಕೆ ಅದಕ್ಕೆ ಅಂತಾನೆ ಮೆಗಾ ಪಿರಮಿಡ್ಗಳಿರುತ್ತೆ, ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಪಿರಮಿಡ್. ಅಲ್ಲೇ ಹೋಗಿ ನಾವು ಇದ್ದುಕೊಂಡು ಅತಿ ಹೆಚ್ಚು ಧ್ಯಾನವನ್ನು ಮಾಡಿದಾಗ ನಾವು ದೀರ್ಘಕಾಲಿಕವಾದ ಅನಾರೋಗ್ಯಗಳಿಂದ ನಾವು ಹೊರಗಡೆ ಬರೋ ಚಾನ್ಸಸ್ ಬಹಳ ಇದೆ. ಎಷ್ಟೋ ಜನ ಈ ತರ ಆಶ್ರಮ ಧರ್ಮವನ್ನು ಪಾಲಿಸಿ ತಮ್ಮ ಅನಾರೋಗ್ಯಗಳನ್ನ ವಾಸಿ ಮಾಡಿಕೊಂಡಹ ಎಷ್ಟೋ ಎಕ್ಸಾಂಪಲ್ಸ್, ಉದಾಹರಣೆಗಳು, ಮಾಸ್ಟರ್ಸ್ಗಳು ನಮ್ಮಲ್ಲಿದ್ದಾರೆ. ಇಲ್ಲಿನ ಪ್ರತಿಯೊಂದಕ್ಕೂ ಧ್ಯಾನವೇ ಮದ್ದು. ಧ್ಯಾನ ಮಾಡಿ, ಜ್ಞಾನವನ್ನು ಪಡ್ಕೊಳ್ಳಿ, ಸಜ್ಜನ ಸಾಂಗತ್ಯವನ್ನು ಮಾಡಿ, ಅಷ್ಟೇ ಅಲ್ಲ ಸ್ವಾಧ್ಯಾಯವನ್ನು ಸಹ ಮಾಡಿ. ನಮಗೆ ಬಂದಂತಹ ಪರಿಸ್ಥಿತಿಗಳನ್ನ, ಅನಾರೋಗ್ಯಗಳನ್ನ ನಾವುಗಳು ನಮ್ಮ ಕೈಯಾರೆ, ಅದು ಹೇಳಿದ್ನಲ್ಲ, ನನ್ನ ಜೀವನ ನನ್ನ ಕೈಯಲ್ಲೇ ಇದೆ, ನಾನು ಹೇಗ್ ಬದುಕ್ಬೇಕು ಅನ್ನೋದು ನಮ್ಮ ಕೈನಲ್ಲೇ ಇದೆ. ಅದನ್ನ ನಾವು ಅಳವಡಿಸ್ಕೋಬೇಕಷ್ಟೇನೆ ಜೀವನದಲ್ಲಿ. ಕೇಳಿ ಬಿಡೋದಲ್ಲ ಮಾಸ್ಟರ್ಸ್ ಇವೆಲ್ಲ. ನಾನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗ್ಬೇಕು. ಯಾವಾಗ ಅಳವಡಿಸ್ಕೊಳ್ತೀವೋ ಆವಾಗ ನಮ್ಮ ಜೀವನ ಬದಲಾಗುತ್ತಾ ಹೋಗುತ್ತೆ. ಬದಲಾವಣೆ ನನ್ನಿಂದನೇ ಆಗ್ಬೇಕು ಅನ್ನೋದು ಹೇಳ್ತೀವಲ್ಲ. ಫಸ್ಟ್ ನಾನ್ ಬದಲಾಗ್ಬೇಕು ಅಂದ್ರೆ ನನ್ನಲ್ಲಿರುವ ಕುಂದುಕೊರತೆಗಳನ್ನ, ದೋಷಗಳನ್ನ ನಾನು ಸರಿಪಡಿಸ್ಕೊಳ್ತಾ ಹೋಗ್ಬೇಕು. ಪ್ರತಿಯೊಂದು ಸರ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಕೇಳಿ ಬಿಟ್ಬಿಡ್ತಿದೀವಿ. ಅದನ್ನ ಅಳವಡಿಸ್ಕೊಳ್ಳಿ ದಿನ ಲೈಫ್ ಅಲ್ಲಿ. ದಿನನಿತ್ಯ ಅಳವಡಿಸ್ಕೊಂಡಾಗ, ಸೆಲ್ಫ್ ಚೆಕ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನನ್ನಲ್ಲಿ ಯಾವ ಕುಂದುಕೊರತೆ ಇದೆ, ಅದನ್ನ ನಾವು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಅದಕ್ಕೆ ಹೇಳೋದು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಧ್ಯಾನ ಮಾಡಿ, ಕ್ವಶನ್ ಹಾಕೊಳ್ಳಿ, ಆನ್ಸರ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಕೊಟ್ಟಂತ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ, ಈ ಒಂದು ವೇದಿಕೆಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತಿದ್ದೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಥ್ಯಾಂಕ್ ಯು.